ಅಧ್ಯಾಯ 10 ವಿನ್ಯಾಸಗಳು 10.1 1ರಿಂದ 50ರವರೆಗಿನ ಸಂಖ್ಯೆಗಳನ್ನು ಬರೆಯಿರಿ. ವರ್ಗ ಸಂಖ್ಯೆಗಳಿಗೆ ಕೆಂಪು ಬಣ್ಣ ಹಚ್ಚಿರಿ. ತ್ರಿಭುಜ ಸಂಖ್ಯೆಗಳಿಗೆ ನೀಲಿ ಬಣ್ಣ ಹಚ್ಚಿರಿ. ನೀವೇನ್ ಮಾಡ್ಬೇಕಂದ್ರೆ 1ರಿಂದ 50ರವರೆಗೆ ಸಂಖ್ಯೆಗಳನ್ನು ಬರೆದು ವರ್ಗ ಸಂಖ್ಯೆಗೆ ಕೆಂಪು ಬಣ್ಣ ಹಾಗೂ ತ್ರಿಭುಜ ಸಂಖ್ಯೆಗೆ ನೀಲಿ ಬಣ್ಣ ಹಚ್ಚಬೇಕು. ವರ್ಗ ಸಂಖ್ಯೆಗಳನ್ನು ಬರೆಯಿರಿ. 1, 4, 9, 16, 25, 36, 49 ಇವು ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆ ಅಂದ್ರೆ 1 1 1, 2 2 4, 3 3 9, 4 4 16, 5 5 25, 6 6 36, 7 7 49 ಇವು ವರ್ಗ ಸಂಖ್ಯೆಗಳು. ತ್ರಿಭುಜ ಸಂಖ್ಯೆಗಳನ್ನು ಬರೆಯಿರಿ. 1 3 6 10 15 21 28 36 45 ತ್ರಿಭುಜ ಸಂಖ್ಯೆ ಅಂದ್ರೆ ಒಂದು ಸಮಬಾಹು ತ್ರಿಭುಜವನ್ನ ಮಾಡಲಿಕ್ಕೆ ಎಷ್ಟು ಸಂಖ್ಯೆ ಬೇಕು ಅದನ್ನ ತ್ರಿಭುಜ ಸಂಖ್ಯೆ ಅಂತ ಹೇಳ್ತಾರೆ. 1ರಿಂದ 50ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿವೆ? 7 ಸಂಖ್ಯೆಗಳು. 1ರಿಂದ 50ರವರೆಗೆ ಎಷ್ಟು ತ್ರಿಭುಜ ಸಂಖ್ಯೆಗಳಿವೆ? 9 ಸಂಖ್ಯೆಗಳು. ಪ್ರಶ್ನೆ 2. ಕೆಳಗೆ ಕೊಟ್ಟಿರುವ ಸಂಖ್ಯಾ ವಿನ್ಯಾಸಗಳನ್ನು ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ. ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ 4 ಅನ್ನೋದು ಒಂದು ವರ್ಗ ಸಂಖ್ಯೆ, ಅದ್ರ ವರ್ಗಮೂಲ 2. 1 + 2 ಮಾಡೋದು 2ರ ಹಿಂದಿನ ಸಂಖ್ಯೆ 1. 9 ಅನ್ನೋದು ಒಂದು ವರ್ಗ ಸಂಖ್ಯೆ, 9ರ ವರ್ಗಮೂಲ 3. 1 + 2 + 3 3ರ ಹಿಂದಿನ ಸಂಖ್ಯೆಗಳು 2 + 1. 16 ಅನ್ನೋದು ಒಂದು ವರ್ಗ ಸಂಖ್ಯೆ, ಅದರ ವರ್ಗಮೂಲ 4. 1 + 2 + 3 + 4 4ರ ಹಿಂದಿನ ಸಂಖ್ಯೆಗಳು +3 + 2 + 1. 25ರ ವರ್ಗಮೂಲ 5. 1 + 2 + 3 + 4 + 5 5ರ ಹಿಂದಿನ ಸಂಖ್ಯೆಗಳು +4 +3 +2 +1. ಅದೇ ರೀತಿ ಉಳಿದ ಲೆಕ್ಕಗಳನ್ನ ಮಾಡೋದು. ಕೆಳಗೆ ಕೊಟ್ಟಿರುವ ವರ್ಗ ಸಂಖ್ಯೆಗಳನ್ನು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ವ್ಯಕ್ತಪಡಿಸಿ. ಉದಾಹರಣೆ 9 1 + 3 + 5. 16 ಅಂದ್ರೆ 16 1 + 3 + 5 + 7 ಇದು ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರಿಬೇಕು. 36 ಅಂದ್ರೆ 1 + 3 + 5 + 7 + 9 + 11. 81 ಅಂದ್ರೆ 1 + 3 + 5 + 7 + 9 + 11 + 13 + 15 + 17. ಅದೇ ರೀತಿ ಉಳಿದ ಲೆಕ್ಕಗಳಿಗೂ ಮಾಡಬೇಕು. ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನು ಭರ್ತಿ ಮಾಡಿರಿ ಮತ್ತು ವರ್ಗ ಸಂಖ್ಯೆಗಳನ್ನು ವೃತ್ತದಲ್ಲಿ ಬರೆಯಿರಿ. ಇದು ಒಂದೆರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಉಳಿದಿರುವಂತಹ ಸಂಖ್ಯೆಗಳನ್ನ ಬರೆದು ಅದರ ವರ್ಗ ಸಂಖ್ಯೆ ಎಷ್ಟು ಬರುತ್ತದೆ ಅಂತ ಬರಿಬೇಕು. 3 5 7 21 ವರ್ಗ ಸಂಖ್ಯೆ 36. 1 11 5 23 9 ವರ್ಗ ಸಂಖ್ಯೆ 49. ಮೊದಲ 4 ವರ್ಗ ಸಂಖ್ಯೆಗಳು ಮತ್ತು ತ್ರಿಭುಜ ಸಂಖ್ಯೆಗಳನ್ನು ಪಟ್ಟಿ ಮಾಡಿರಿ. ಚುಕ್ಕೆ ಚಿತ್ರದಿಂದ ಸೂಚಿಸಿರಿ. ಮೊದಲ 4 ವರ್ಗ ಸಂಖ್ಯೆಗಳು 4 9 16 25. ಚುಕ್ಕೆ ಚಿತ್ರದಿಂದ ಸೇರಿಸಿದ್ರೆ ಈ ರೀತಿ ಚೌಕಗಳನ್ನ ಬರಿಬಹುದು. ಮೊದಲ 4 ತ್ರಿಭುಜ ಸಂಖ್ಯೆಗಳು 3 6 10 15. ಚುಕ್ಕೆ ಸೇರಿಸಿದ್ರೆ ಈ ರೀತಿ ತ್ರಿಭುಜಗಳನ್ನ ಬರಿಬಹುದು. ತ್ರಿಭುಜ ಸಂಖ್ಯೆಗಳ ಸರಣಿಯ ಪ್ರಾರಂಭವನ್ನು ಕೆಳಗೆ ಕೊಡಲಾಗಿದೆ. 1 3 6 10 ಡ್ಯಾಶ್ 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 36 43. ಇವುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಕೆಳಗಿನ ಪಟ್ಟಿಯಲ್ಲಿ ತೋರಿಸಿರುವಂತೆ ಬರೆಯಿರಿ. ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳಗಳು ತ್ರಿಭುಜ ಸಂಖ್ಯೆಗಳ ಬಿಟ್ಟ ಸ್ಥಳವನ್ನ ತುಂಬೋದು. 1 3 6 10 15 21 28 36 45. 0 1 3 6 10 15 21 28 36. ಕೊನೆಯದಾಗಿ ಕೊನೆಯ ಬಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ 1ಕ್ಕೆ 0 ಕೂಡಿಸಿದ್ರೆ 1, 3ಕ್ಕೆ 1 ಕೂಡಿಸಿದ್ರೆ 4 ಈ ರೀತಿ ಸಂಖ್ಯೆಗಳನ್ನ ಕೂಡಬೇಕು. ಈ ರೀತಿಯ ಸರಣಿ ಜೋಡಣೆಯಲ್ಲಿ ಉಂಟಾದ ಸಂಖ್ಯೆಗಳನ್ನು ಏನೆಂದು ಕರೆಯಬಹುದು? ನಿಮ್ಮ ತೀರ್ಮಾನವನ್ನು ಹೇಳಿಕೆಯ ರೂಪದಲ್ಲಿ ಬರೆಯಿರಿ. ಈ ರೀತಿ ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಗಳು ಅಂದ್ರೆ ಈ ಎಲ್ಲಾ ಸಂಖ್ಯೆಗಳು ವರ್ಗ ಸಂಖ್ಯೆಗಳಾಗಿವೆ ಅಂತ ನಾವು
ಹೇಳಬಹುದು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕೆಳಗಿನ ಪಟ್ಟಿಯನ್ನು ಗಮನಿಸಿ. ಮೂರು ಮಗ್ಗಿ ಕೊಟ್ಟಿದ್ದಾರೆ. 3 × 3 3 × 6 3 3 9 3 × 12 3 5 15 3 6 18 3 7 21 3 8 24 3 9 27 3 30. ಇದರಲ್ಲಿ ತ್ರಿಭುಜ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ತ್ರಿಭುಜ ಸಂಖ್ಯೆಗಳು 3 6 15 21. ವರ್ಗ ಸಂಖ್ಯೆಗಳು 9. 4 5 ಮತ್ತು 6ರ ಮಗ್ಗಿ ಕೋಷ್ಟಕಗಳಿಗೆ ಮೇಲಿನ ಮಾದರಿಯಂತೆ ಚಟುವಟಿಕೆ ಮಾಡಿರಿ. ತ್ರಿಭುಜ ಸಂಖ್ಯೆಗಳಿಗೆ ವೃತ್ತ ಹಾಕಿರಿ. ವರ್ಗ ಸಂಖ್ಯೆಗಳಿಗೆ ಚೌಕ ಹಾಕಿರಿ. 4ರ ಮಗ್ಗಿ 4 × 4 4 × 2 8 4 × 3 12 4 × 4 16 4 × 5 20 4 × 6 24 4 × 7 28 4 × 8 32 4 9 36 4 × 40. ಇಲ್ಲಿ ತ್ರಿಭುಜ ಸಂಖ್ಯೆಗಳು 28 ಮತ್ತು 36. ವರ್ಗ ಸಂಖ್ಯೆಗಳು 4 16 36. 5ರ ಮಗ್ಗಿ 5 × 5 5 × 10 5 × 3 15 5 × 4 25 5 25 5 × 6 35 35 5 8 45 5 5 50. ತ್ರಿಭುಜ ಸಂಖ್ಯೆಗಳು 10 15 45. ವರ್ಗ ಸಂಖ್ಯೆಗಳು 25. 6ರ ಮಗ್ಗಿ 6 × 6 6 × 12 6 × 3 18 6 × 24 6 5 36 36 36 6 7 42 6 8 48 6 54 60. ಇಲ್ಲಿ ತ್ರಿಭುಜ ಸಂಖ್ಯೆಗಳು 6 ಮತ್ತು 36. ವರ್ಗ ಸಂಖ್ಯೆ 36. 51ರಿಂದ 100ರವರೆಗಿನ ಸಂಖ್ಯೆಗಳನ್ನು ಬರೆಯಿರಿ. ಇವುಗಳಲ್ಲಿ ತ್ರಿಭುಜ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳನ್ನು ಗುರುತಿಸಿ ಪಟ್ಟಿ ಮಾಡಿರಿ. 51ರಿಂದ 100ರವರೆಗೂ ಸಂಖ್ಯೆಯನ್ನು ಬರಿಬೇಕು. ತ್ರಿಭುಜ ಸಂಖ್ಯೆಗಳು 55 66 78 91. ವರ್ಗ ಸಂಖ್ಯೆಗಳು 64 81 100.